ಹಲೋ ಗೈಸ್, ಹೀಗಿರೋ ಸ್ಯಾರಿನ ಹೀಗೆ ಪ್ಲೀಟ್ ಮಾಡಿಕೊಂಡು ನೀವು ರೆಡಿ ಆಗಬೇಕು ಅಂತ ಆಸೆನಾ? ಹಾಗಾದರೆ ನನ್ನ ಜೊತೆ ನೀವು ನಿಮ್ಮ ಸ್ಯಾರಿನ ಪ್ಲೀಟ್ ಮಾಡೋಕ್ಕೆ ರೆಡಿಯಾಗಿ. ಇದು ನಿಮ್ಮ ಇನ್ಸ್ಕರ್ಟ್ನ ಪಿನ್ ಮಾಡೋಕ್ಕೆ ಇರೋ ಪಾರ್ಟು. ಇಲ್ಲಿಂದ ನಿಮ್ಮ ಸ್ಯಾರಿ ಪ್ಲೀಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದು ಎಂಡು ಒಂದು ಶೋಲ್ಡರ್ ಅಂದರೆ ಲೆಫ್ಟ್ ಶೋಲ್ಡರ್ ಹತ್ರ ಇಟ್ಕೊಂಡು ಮಿಕ್ಕಿರೋದನ್ನು ನಿಮ್ಮ ರೈಟ್ ಹ್ಯಾಂಡ್ವರೆಗೂ. ಇದು ಬಂದು ನಿಮ್ಮ ಫಸ್ಟ್ ಪಿನ್ ಆಗಿರುತ್ತೆ. ಇದು ನಿಮ್ಮ ಇನ್ಸ್ಕರ್ಟ್ ಒಳಗಡೆ ಹೋಗೋದು. ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಇದು ಫಸ್ಟ್ ಪಿನ್ನು. ಇಲ್ಲಿಂದ ನಿಮ್ಮ ಸೆಕೆಂಡ್ ಮೆಷರ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಯಾವ ಟೇಪ್ ಯೂಸ್ ಮಾಡೋಕ್ಕೆ ಬೇಕಾಗಿಲ್ಲ, ನಿಮ್ಮ ಕೈಯಲ್ಲೇ ಮಾಡ್ಕೋಬೋದು ನೋಡಿ. ಇದು ಪಿನ್ ಹಾಕಿರ್ತೀವಲ್ಲ, ಅಲ್ಲಿಂದ ಒಂದು ಕೈಯಿಂದ ಇನ್ನೊಂದು ಕೈ ಅಂದರೆ ಒಂದು ಬಾರ್ ಲೆಕ್ಕ ಎರಡು ಕೈ ಅಗಲ ಮಾಡಿದ್ರೆ ಅದು ನಿಮ್ಮ ಸೆಂಟರ್ ಪ್ಲೇಟಿಂಗ್ ಮಾರ್ಕಿಂಗ್ ಆಗುತ್ತೆ. ಎಂಡ್ ಆಫ್ ದ ಅದರ್ ಹ್ಯಾಂಡು ನೀವು ಪಿನ್ ಮಾಡ್ಕೊಳ್ಳಿ. ಇದು ನಿಮ್ಮ ಎರಡನೇ ಪಿನ್ ಆಯಿತು. ನೆಕ್ಸ್ಟ್ ನಾವು ಪಲ್ಲುಗೆ ಎಷ್ಟು ಬೇಕು ಅಂತ ಮೆಷರ್ ನೋಡೋಣ. ಪಲ್ಲು ಯಾವಾಗಲೂ ನಿಮ್ಮ ಮೊಣಕಾಲ್ಗಿಂತ ಸ್ವಲ್ಪ ಕಫ್ ಮಸಲ್ವರೆಗೂ ಇರಬೇಕು ನಿಮ್ಮ ಪಲ್ಲು ಲೆಂತು ನೋಡಿ. ಇವಾಗ ಹೇಗೆ ಮೆಷರ್ ಮಾಡೋದು ಅಂದರೆ, ನಮ್ಮ ಪಲ್ಲು ಬಂದುಬಿಟ್ಟು ನಾವು ಮೊಳ ಲೆಕ್ಕದಲ್ಲಿ ಅಂದರೆ 1 ಎಲ್ಬೋ ಸೈಜು 1 ಮೊಳ, ಆ ಥರ 3 ಮೊಳ ನಿಮ್ಮ ಪಲ್ಲು ಸೈಜ್ ಇರಬೇಕು, ಲೆಂತ್ ಇರಬೇಕು ನೋಡಿ. 1 2 3 ಅಂತ ಮೂರನೇ ಎಲ್ಬೋ ಎಂಡ್ ಆಗೋವಾಗ ಅಲ್ಲಿ ನೀವು ಒಂದು ಪಿನ್ ಹಾಕ್ಕೊಳ್ಳಿ. ಇದು ನಿಮ್ಮ ಪಲ್ಲು ಎಷ್ಟು ಉದ್ದ ಇರಬೇಕು ಅನ್ನೋದಕ್ಕೆ ಮೆಷರು. ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಇಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ಗೆಲ್ಲನೂ ನಾನು ಸ್ಟಿಕ್ಕರ್ ಬೊಟ್ಟು ಹಾಕಿ ಇಕ್ಕಿದ್ದೀನಿ ಮುಂಚೆನೇ ನೋಡಿ. ಇದು ಪಲ್ಲು. ಇಲ್ಲಿ ಪಲ್ಲುದು ಲಾಸ್ಟ್ ಪಿನ್ ಬರುತ್ತಲ್ಲ, ಅದು ಅಲ್ಲಿ ಎಂಡಾಗೋದು ನಿಮ್ಮ ಶೋಲ್ಡರ್ ಹತ್ರ ಎಂಡಾಗುತ್ತೆ. ಆ ಶೋಲ್ಡರಿಂದ ನಿಮ್ಮ ಚೆಸ್ಟ್ ಪ್ಲೀಟ್ಸ್ ಎಷ್ಟು ಉದ್ದ ಬೇಕು ಅಂತ ಮೆಷರ್ ಮಾಡ್ಕೊಳ್ಳಿ. ನಮ್ಮ ಶೋಲ್ಡರ್ ಬಂದುಬಿಟ್ಟು ಶೋಲ್ಡರಿಂದ ಚೆಸ್ಟ್ ಪ್ಲೀಟ್ಸ್ 1 ಮೊಳ ಇರಬೇಕು ಕರೆಕ್ಟಾಗಿ. ಅಲ್ಲಿವರೆಗೂ ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿವರೆಗೂ ನಿಮ್ಮ ಪಿನ್ನಿಂಗ್ ಎಲ್ಲ ಆಗಿದೆ, ನಿಮ್ಮ ಪಿನ್ ಸೆಕ್ಷನ್ಸ್ ಎಲ್ಲ ಫಿನಿಶ್ ಆಗಿದೆ. ಇವಾಗ ನಾವು ಪಲ್ಲು ಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ. ಪಲ್ಲು ಹೇಗಿರಬೇಕು ಅಂದರೆ, ರೈಟ್ ಸೈಡ್ ಬಂದುಬಿಟ್ಟು ನಿಮ್ಮ ಆಪೋಸಿಟ್ ಸೈಡ್ ಇರಬೇಕು. ರಾಂಗ್ ಸೈಡ್ ಆಫ್ ದ ಪಲ್ಲು ಬಂದು ನಿಮ್ಮ ಸೈಡ್ ಫೇಸ್ ಮಾಡ್ತಾ ಇರಬೇಕು. ಇವಾಗ ನಿಮ್ಮ ಪಲ್ಲುನ ಪ್ಲೀಟ್ ಮಾಡ್ಕೊಳ್ಳಿ. ಎಷ್ಟಾಗಲ್ಲ ನಿಮಗೆ ಪಲ್ಲು ಬೇಕು ಅಂತ, ಪ್ಲೀಟ್ಸ್ ಎಷ್ಟಾಗಲ್ಲ ಬೇಕು ಅಂತ ನೋಡಿಕೊಂಡು ಅದರಷ್ಟು ಮೆಷರ್ ನನ್ನ ಲಾಸ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ. ಪಲ್ಲು ಹೇಗೆ ಮೆಷರ್ ಮಾಡೋದು ಅಂತ, ಪಿನ್ ಮಾಡೋದು ಅಂತಲೂ ಹಾಕಿದ್ದೀನಿ. ಅದನ್ನು ಬೇಕಾದರೆ ನೀವು ಒಂದು ಸಲ ನೋಡ್ಕೊಳ್ಳಿ. ಈ ಪ್ಲೀಟ್ಸ್ ನೋಡಿ, ಒಂದು ಸೈಡು ಲೆಫ್ಟ್ ಸೈಡ್ ಫೇಸ್ ಆದರೆ ಇನ್ನೊಂದು ಸೈಡು ರೈಟ್ ಸೈಡ್ ಫೇಸ್ ಹಾಕಿರಬೇಕು. ಮುಂದೆ ರೈಟ್ ಇದ್ದರೆ ಹಿಂದೆ ಲೆಫ್ಟ್ ಇರಬೇಕು. ಆ ಥರನೇ ಅರೇಂಜ್ ಮಾಡಿಕೊಂಡು ನೀವು ನೀಟಾಗಿ ಇಲ್ಲಿ ಪಿನ್ ಮಾಡ್ಕೊಳ್ಳಿ. ಈ ಥರ ಒಂದು ದೊಡ್ಡದೊಂದು ಪೆಗ್ ಇಟ್ಕೊಳ್ಳಿ. ನಿಮ್ಮ ಟೇಬಲ್ಗೆ ಅದ್ರ ಜೊತೆ ಪಿನ್ ಮಾಡಿಕೊಂಡು ನಿಮ್ಮ ರೆಸ್ಟ್ ಆಫ್ ದ ಪಲ್ಲುನ ಈ ಥರ ಪ್ಲೀಟ್ ಮಾಡ್ಕೊಳ್ಳಿ. ಪಲ್ಲುನ ಸ್ವಲ್ಪ ಲಿಫ್ಟ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಪ್ಲೀಟ್ಸ್ ಎಲ್ಲ ನೀಟಾಗಿ ಅದಾಗದೇ ಫಾರ್ಮ್ ಆಗಿಬಿಡುತ್ತೆ. ಇದನ್ನು ಹಾಗೆ ಕಂಟಿನ್ಯೂಸ್ ಆಗಿ ನೀವು ಪಿನ್ ಮಾಡಿದಿರಲ್ಲ ಎಷ್ಟು ಉದ್ದ ಬೇಕು ಅಂತ 3 ಮೊಳ ಅಲ್ಲಿವರೆಗೂ ಸೇಮ್ ಇದೇ ಥರ ಕಂಟಿನ್ಯೂಸ್ ಆಗಿ ನೀಟಾಗಿ ಪ್ಲೀಟ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಆಮೇಲೆ ಪಿನ್ ಮಾಡಿ ಈ ಥರ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ ಒಂದರಿಂದ ಒಂದು. ಆವಾಗ ನಿಮ್ಮ ಫುಲ್ ಪ್ಲೀಟ್ಸು, ನಿಮ್ಮ ಚೆಸ್ಟ್ ಪ್ಲೀಟ್ಸ್ ಕೂಡ ನೀಟಾಗಿ ಬರುತ್ತೆ ಇದೇ ಡೈರೆಕ್ಷನಲ್ಲಿ ನೋಡಿ. ಈ ಥರ ನೀಟಾಗಿ ಬಂತಿದೆ. ನೀವು ಅಯನ್ ಮಾಡಿದ್ರೆ ತುಂಬ ನೀಟಾಗಿರುತ್ತೆ ನೋಡಿ. ಇದು ನೆಕ್ಸ್ಟು ಚೆಸ್ಟ್ ಪ್ಲೀಟ್ಸು. ನಾನು ಯಾವಾಗಲೂ ಚೆಸ್ಟ್ ಪ್ಲೀಟ್ಸ್ ಲಾಸ್ಟಲ್ಲಿ ಪಿನ್ ಮಾಡ್ತೀನಿ. ಇವಾಗ ನಾವು ಫಸ್ಟು ಸೆಂಟರ್ ಪ್ಲೀಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಪಿನ್ ಮಾಡಿರೋ ಸೆಂಟರ್ ಪ್ಲೀಟ್ಸ್ ಪಾರ್ಟ್ ತಗೊಂಡು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನೀವು ಪ್ಲೀಟ್ ಮಾಡ್ಕೋಬೋದು. ಸೆಂಟರ್ ಪ್ಲೀಟ್ಸ್ ನೀಟಾಗಿ ಒಂದೇ ಇದರಲ್ಲಿ ಲೆಂತಲ್ಲಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ನನ್ನ ಪಿನ್ ಎಂಡಾಯಿತು ನೋಡಿ. ಈ ಥರ ಎಲ್ಲ ಪಿನ್ ಆದಮೇಲೆ ಸೆಂಟರ್ ಪ್ಲೀಟ್ಸ್ ಯಾವಾಗಲೂ 2 ಸೈಡ್ ಕ್ಲೋಸ್ಡ್ ಆಗಿರಬೇಕು. ಈ ಥರ ಕ್ಲೋಸ್ ಇರಬೇಕು ಫಸ್ಟು ಲಾಸ್ಟು. ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಒಂದರಿಂದ ಒಂದು. ಆ ಪಿನ್ನಲ್ಲೇ ಹಾಕಿರ್ತೀವಲ್ಲ ಅದೇ ಪಿನ್ನನ್ನು ನಾವು ರಿಮೂವ್ ಮಾಡಿಕೊಂಡು ಇದನ್ನು ಜಸ್ಟ್ ಒಂದು ಸಣ್ಣ 1/4 ಇಂಚಷ್ಟು ಲೆಂತ್ ಬಿಟ್ಟು ನಾವು ಈ ಥರ ಪಿನ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀವು ಅಲ್ಲಲ್ಲಿ ಹಾಕಿರೋ ಪಿನ್ಸ್ನೇ ರಿಮೂವ್ ಮಾಡಿಕೊಂಡು ನೀವು ಪಿನ್ ಮಾಡ್ಕೋಬೋದು. ಇದನ್ನು ನಾನು ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಅಡ್ಡವಾಗಿ ಹಾಕಿದ್ದೀನಿ ಪಿನ್ನು, ಆಗ ನಿಮ್ಮ ಪ್ಲೀಟ್ಸ್ ಕ್ಲೀನಾಗಿರುತ್ತೆ ಅಂತ. ಇದನ್ನು ಪಿನ್ ಮಾಡಿದಾದಮೇಲೆ ನೀವು ಟೇಬಲ್ಗೆ ಸಿಕ್ಕಿಸ್ಕೊಂಡು ಸೇಮ್ ಅದೇ ಥರ ಪಲ್ಲು ಪ್ಲೀಟ್ಸ್ ಹೇಗೆ ಲಿಫ್ಟ್ ಮಾಡಿಕೊಂಡ್ರು ಹಾಗೆ ಇದು ಲಿಫ್ಟ್ ಮಾಡಿದ್ರೆ ಅದೇ ಲೈನಲ್ಲಿ ನಿಮ್ಮ ಪ್ಲೀಟ್ಸು ರೆಡಿ ಆಗುತ್ತೆ. ಈ ಥರ ರೆಡಿ ಆದಮೇಲೆ
ಅಯನ್ ತೊಗೊಂಡು ಚೆನ್ನಾಗಿ ನೀಟಾಗಿ ಅಯನ್ ಮಾಡ್ಕೋಬೇಕು. ಪಿನ್ ಮಾಡಿ ಆದಮೇಲೆ ಫುಲ್ ಅಯನ್ ಮಾಡ್ಕೊಳ್ಳಿ ಈ ಥರ. ಇಲ್ಲ ಅಯನ್ ಮಾಡೋದಷ್ಟು ನಿಮ್ಮ ಪ್ಲೀಟ್ಸು ಒಳಗಡೆ ಸಿಕ್ಸೋವಾಗ ಕೂಡ ನಿಮಗೆ ಹೊಟ್ಟೆ ಹತ್ರ ದಪ್ಪ ಕಾಣಿಸಲ್ಲ. ಈ ಥರ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪ್ಲೀಟ್ಸು ಕೆಳಗಡೆ ಪ್ಲೀಟ್ಸ್ ಬಂದುಬಿಟ್ಟು ನಾವು ಕಾಲ ಹತ್ರ ನೆರಿಗೆ ಹೇಗೆ ಬಂದಿದೆ ಅಂತ ನೋಡಿ, ಇಷ್ಟು ನೀಟಾಗಿ ಬರುತ್ತೆ ಕೆಳಗಡೆ. ಇದು ನಾವು ಒಂದು ಫಿಂಗರ್ ಗ್ಯಾಪ್ ಇರಬೇಕು, ಒಂದೊಂದು ಪ್ಲೀಟ್ ಆದಮೇಲೆ ಒಂದು ಫಿಂಗರ್ ಗ್ಯಾಪ್ ಇಷ್ಟು ಇರಬೇಕು. ಆವಾಗ ನಿಮ್ಮ ಪ್ಲೀಟ್ಸ್ ನೀಟಾಗಿ ಕಾಣಿಸ್ಬೇಕು. ಪ್ಲೀಟ್ಸ್ ಕಾಣಿಸಿಲ್ಲ ಅಂದರೆ ನಿಮ್ಮ ಸ್ಯಾರಿ ಲುಕ್ಕೇ ಬರೋದಿಲ್ಲ. ಈ ಥರ ಚೆನ್ನಾಗಿ ಅರೇಂಜ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅಯನ್ ಮಾಡ್ಕೊಳ್ಳಿ. ನೀವು ಬೇರೆಯವ್ರು ಯಾರು ಹೆಲ್ಪು ಇಲ್ಲದೆ ನೀವೇ ಸೀರೆ ಉಟ್ಕೋಬೋದು ಈ ಥರ ಪ್ಲೀಟ್ ಮಾಡಿ ಇಟ್ಕೊಂಡ್ರೆ. ಇಲ್ಲಾಂದರೆ ನೀವು ಸ್ವಲ್ಪ ಹಿಡ್ಕೊಳ್ಳಿ, ಇದನ್ನು ಸ್ವಲ್ಪ ಸರಿ ಮಾಡಿ ಅಂತ ನೀವು ಬೇರೆಯವ್ರ ಹತ್ರ ಕೇಳೋದು ಬೇಕಾಗಲ್ಲ. ಈ ಥರ ಪಿನ್ ಮಾಡಿ, ನಾನು ಇದರಲ್ಲಿ ಸೇಫ್ಟಿ ಪಿನ್ ಬದಲು ಗುಂಡು ಪಿನ್ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾನು ಚೆಸ್ಟ್ ಪ್ಲೀಟ್ಸ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಚೆಸ್ಟ್ ಪ್ಲೀಟ್ಸು 1 ಮೊಳ ಅಷ್ಟು ನಾವು ಪಿನ್ ಮಾಡಿದ್ದೀವಲ್ಲ, ಆ ಪಿನ್ವರೆಗೂ ನಾವು ಚೆಸ್ಟ್ ಪ್ಲೀಟ್ಸು ಅರೇಂಜ್ ಮಾಡ್ಕೋಬೇಕು. ಯಾವಾಗಲೂ ಪ್ರೀ ಪ್ಲೀಟಿಂಗ್ ಮಾಡೋಕ್ಕೆ ಮುಂಚೆ ಅಥವಾ ನೀವೇ ಸೀರೆ ಉಡೋಕ್ಕೆ ಮುಂಚೆ ರೇಷ್ಮೆ ಸೀರೆ ಆಗಿರಲಿ, ದಯವಿಟ್ಟು ಅಯನ್ ಮಾಡಿ ಆದಮೇಲೆ ಪ್ರೀ ಪ್ಲೀಟಿಂಗ್ ಮಾಡೋಕ್ಕೆ ಹೋಗಿ. ಯಾಕಂದರೆ ಆವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಚೆನ್ನಾಗಿ ನಿಮ್ಮ ಕೈಲಿ ಪ್ಲೀಟ್ಸ್ ಕೂಡ ಚೆನ್ನಾಗಿ ಕ್ಲೀನಾಗಿ ಅರೇಂಜ್ ಆಗುತ್ತೆ. ಅಯನ್ ಮಾಡಿಲ್ಲ ಅಂದರೆ ನಿಮ್ಮ ಪ್ಲೀಟ್ಸು ನೀಟಾಗಿ ಬರಲ್ಲ. ನೋಡಿ ಇವಾಗ ನಮ್ಮ ಅಗಲ ಎಷ್ಟಿರಬೇಕು ಅಂತ ನೀವು ಕೈ ಮಡಚಿದ್ರೆ ನಿಮ್ಮ ಎಲ್ಬೋ ಇಷ್ಟು ಉದ್ದ ಇರಬೇಕು. ನಮ್ಮ ಅರ್ಧ ಕೈಯಷ್ಟು ಅಂದರೆ 1 ಎಲ್ಬೋ ಸೈಜು ನಿಮ್ಮ ಅಗಲ ಇರಬೇಕು. ಅವಾಗ ನಿಮ್ಮ ಚೆಸ್ಟ್ ಪ್ಲೀಟ್ಸ್ ಫುಲ್ಲು ನಿಮ್ಮ ಬಾಡಿ ಕವರ್ ಮಾಡುತ್ತೆ. ನೋಡಿ ಈ ಥರ ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲನೂ ಅಷ್ಟೇ ಇದೆ. ನಿಮ್ಮ ಕೈಗೆ ನೀವು ಅಗಲ ತೊಗೊಂಡು ನಿಮ್ಮ ಸ್ಯಾರಿ ಅಂದರೆ ನಿಮ್ಮ ಕೈಯಷ್ಟು ಮೆಜರ್ ತೊಗೊಳ್ಳಿ. ಈ ಥರ 1 ಎಲ್ಬೋ ಸೈಜು ತೊಗೊಂಡು ನೀವು ಅದನ್ನು ಅರೇಂಜ್ ಮಾಡಿ ನೀಟಾಗಿ ಅಯನ್ ಮಾಡಿದ್ರೆ ಈ ಥರ ಸೂಪರಾಗಿ ನಿಮ್ಮ ಚೆಸ್ಟ್ ಪ್ಲೀಟ್ಸ್ ಕಂಪ್ಲೀಟ್ ಆಯಿತು. ನಿಮ್ಮ ಮೆಷರ್ವರೆಗೂ ಪಿನ್ವರೆಗೂ ನೀವು ಅಷ್ಟು ಅಗಲ ತೊಗೊಳ್ಳಿ. ಅದಕ್ಕಿಂತ ಕೆಳಗಡೆ ಹೋಗ್ತಾ ಸೈಜ್ ಬಂದುಬಿಟ್ಟು ನಿಮ್ಮ ಫಸ್ಟ್ ಬರಲಿದಲ್ವ ಇಂಡೆಕ್ಸ್ ಫಿಂಗರ್ ಅಂತೀವಿ, ಅದನ್ನು 2 ಲೈನ್ಗಿಂತ ಸ್ವಲ್ಪ ಉದ್ದ ಇದ್ದರೆ ನಿಮ್ಮ ನೆಕ್ಸ್ಟ್ ಬಾಡಿ ಪ್ಲೀಟ್ಸ್ ಎಲ್ಲನೂ ಅದರಲ್ಲಿ ಅರೇಂಜ್ ಆಗುತ್ತೆ. ಆ ಥರ ತಗೊಂಡು ನೀವು ಹೀಗೆ ನೀಟಾಗಿ ಅರೇಂಜ್ ಮಾಡಿ ಅಯನ್ ಮಾಡ್ಕೊಳ್ಳಿ ಕೆಳಗಡೆವರೆಗೂ. ಅಂದರೆ ನಿಮ್ಮ ಸೆಂಟ್ರ್ ಪ್ಲೀಟ್ಸ್ ಪಿನ್ ಮಾಡಿರ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಈ ಥರ ಅರೇಂಜ್ ಮಾಡಿ ನೀವು ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅಯನಿಂಗ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಅಯನ್ ಆಗಿ ರೆಡಿ ಆಯಿತು. ನಮ್ಮ ಸೆಂಟರ್ ಪ್ಲೀಟ್ಸು ರೆಡಿ ಆಯಿತು. ನಾವು ನೆಕ್ಸ್ಟ್ ಇವಾಗ ಫೋಲ್ಡಿಂಗಿಗೆ ಹೋಗೋಣ. ನಿಮ್ಮ ಪ್ಲೀಟ್ಸ್ನ ಟೇಬಲ್ ಸೆಂಟರ್ಗೆ ಹಾಕಿ ಅದು ಯಾವಾಗಲೂ ಆಪೋಸಿಟ್ ಸೈಡಾಗಿ ಫೇಸ್ ಮಾಡಬೇಕು. ಫೇಸ್ ಮಾಡಿದ್ರೆ ನಿಮ್ಮ ಕಡೆಗೆ ಈ ಥರ ಮಿಕ್ಕಿರೋ ಸ್ಯಾರಿ ಇರುತ್ತಲ್ವ ಇನ್ಸ್ಕರ್ಟ್ ಒಳಗಡೆ ಹಾಕೋದು, ಅದನ್ನು ಆಪೋಸಿಟ್ ಸೈಡ್ಗೆ ಹಾಕಿ. ಇವಾಗ ಪ್ಲೀಟ್ಸ್ ಎಲ್ಲ ನಿಮ್ಮ ಕಡೆ ಬಂತು, ಮತ್ತು ಅದನ್ನು ಉಲ್ಟಾ ಇರೋ ಪ್ಲೀಟ್ಸ್ನ ಆಪೋಸಿಟ್ ಸೈಡ್ಗೆ ಹಾಕಿ. ಇದು ಸ್ಯಾರಿ ಬ್ಯಾಕ್ ಸೈಡ್ ಬರುತ್ತೆ ನಿಮಗೆ. ನೋಡಿ ಪ್ಲೀಟ್ಸ್ ಎಲ್ಲ ಆಪೋಸಿಟ್ ಸೈಡಲ್ಲೇ ಕಾಣಿಸ್ಬೇಕು. ಆವಾಗಲೇ ನಿಮ್ಮ ಫೋಲ್ಡಿಂಗ್ ಮೇಲೆ ನಿಮ್ಮ ಪ್ಲೀಟ್ಸ್ ಕಾಣಿಸೋದು. ಈ ಥರ ನೀಟಾಗಿ ಆಪೋಸಿಟ್ ಸೈಡಿಗೆ ಅರೇಂಜ್ ಆದಮೇಲೆ ಆ ಕಡೆ ಸ್ಯಾರಿ ಬಿಟ್ಟಿರ್ತೀರಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇದು ನಿಮ್ಮ ಸ್ಯಾರಿ ಮೇಲೆ ಬರುತ್ತೆ. ಈ ಥರ ಇದ್ದರೆ ಮಾತ್ರ ನಿಮ್ಮ ಸ್ಯಾರಿ ಫೋಲ್ಡಿಂಗ್ ಕರೆಕ್ಟ್ ಇರುತ್ತೆ ಅಂತ ಅರ್ಥ. ಈ ಮಿಕ್ಕಿರೋ ಸ್ಯಾರಿ ಆ ಕಡೆ ಬಿಟ್ಟಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ 1 ಫೋಲ್ಡ್ ಮಾಡಿ. ಈ 1 ಫೋಲ್ಡ್ ಮಾಡಿ ಆದಮೇಲೆ ರೆಸ್ಟ್ ಆಫ್ ದ ಫೋಲ್ಡಿಂಗ್ ಬಂದು ಮಿಕ್ಕಿರೋ ಫೋಲ್ಡಿಂಗ್ ಎಲ್ಲ ಬಂದು ಈ ಮಾರ್ಕ್ಗಿಂತ ಸ್ವಲ್ಪ ಕೆಳಗಡೆ ಆಗಿರಬೇಕು. ನೋಡಿ ಸ್ವಲ್ಪ ಕಮ್ಮಿಗಿರಬೇಕು ಮೆಷರು, ಇಲ್ಲಾಂದರೆ ನೀವು ಮಡ್ಚೋವಾಗ ಒಳಗಡೆ ಇರೋ ಫೋಲ್ಡಿಂಗು ಆಚೆ ಕಾಣಿಸ್ಬಾರ್ದು. ಇದಾದಮೇಲೆ ನಿಮ್ಮ ಪಲ್ಲು ನೋಡಿ, ಪಲ್ಲು ಉಲ್ಟಾ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ನೀವು ಶೋಲ್ಡರ್ ಮೇಲೆ ಹಾಕ್ಕೊಳ್ಳಿ. ಎಷ್ಟುವರೆಗೂ ಹಾಕ್ಕೋಬೇಕು ಅಂದರೆ ನಿಮ್ಮ ಪಿನ್ ಮಾಡಿರ್ತೀರಲ್ಲ ನಿಮ್ಮ ಚೆಸ್ಟ್ ಪ್ಲೀಟ್ಸು ಅಷ್ಟುವರೆಗೂ. ಮಿಕ್ಕಿರೋ ಸ್ಯಾರಿನ ಈ ಥರ ಇನ್ಸೈಡ್ ಸ್ವಲ್ಪ ಗ್ಯಾಪ್ ಬಿಟ್ಟು ಒಳಗಡೆಗೆ ಮಡ್ಚ್ಕೊಳ್ಳಿ. ಜಸ್ಟ್ 1 ಫೋಲ್ಡ್ ಅಷ್ಟೇ ಮಡ್ಚಿಬಿಟ್ಟು ಈ ಪಿನ್ ಇದೆ ನೋಡಿ ನಿಮ್ಮ ಸ್ಯಾರಿ ಪಿನ್ನು, ಅದು ನಿಮ್ಮ ಫೋಲ್ಡಿಂಗ್ ಮೇಲೆ ಬರಬೇಕು ಅಷ್ಟುವರೆಗೂ. ಅದನ್ನು ಆ ಕಡೆ ಬಿಟ್ಬಿಡಿ. ಈ ಚೆಸ್ಟ್ ಪ್ಲೀಟ್ಸ್ ಎಲ್ಲಿ ಪ್ಲೇಸ್ ಮಾಡಬೇಕಂದ್ರೆ ಅದು ಸೆಂಟರ್ಗೂ ಅಲ್ಲ ಸೈಡ್ಗೂ ಅಲ್ಲ, ನಿಮ್ಮ ಲೆಫ್ಟ್ ಸೈಡು ನೆರಿಗೆ ಪ್ಲೀಟ್ಸ್ ಎಲ್ಲಿ ಬರುತ್ತೆ ನೋಡಿ, ಫಾಲ್ಸ್ ಹೊಲ್ದಿರ್ತೀರಲ್ವ, ಫಾಲ್ಸ್ ಪ್ಲೀಟ್ಸ್ ಇರುತ್ತಲ್ವ
ಫಾಲ್ಸ್ ಕಾಣಿಸ್ತಾ ಇದೆ ಅಲ್ವ, ಅದಕ್ಕೆ ನೀವು ನಿಯರಾಗಿ ಇದನ್ನು ಪ್ಲೇಸ್ ಮಾಡಬೇಕು. ಆವಾಗ ನಿಮ್ಮ ಫೋಲ್ಡಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಇದು ಪ್ಲೇಸ್ ಆಯಿತು. ರೆಸ್ಟ್ ಆಫ್ ದ ಕೈ ಅಡ್ಡ ಹಿಂಗೆ ಇಟ್ಕೊಂಡು ಅದ್ರ ಮೇಲೆ ರೆಸ್ಟ್ ಆಫ್ ದ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಆ ಕಡೆಯಿಂದ ನಮ್ಮ ಪಲ್ಲು ಕರೆಕ್ಟಾಗಿ ಎಲ್ಲಿ ಎಂಡಾಗುತ್ತೋ ಅಲ್ಲಿಂದ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡ್ಗೆ, ರೆಸ್ಟ್ ಆಫ್ ದ ಸೈಡ್ ಆ ಕಡೆಯಿಂದನೂ ಅದೇ ಸೇಮ್ ಕೈ ಅಡ್ಡ ಇಟ್ಕೊಂಡು ನೋಡಿ ಈ ಥರ ಅಲ್ಲಿ ಮಾರ್ಕಿಂಗ್ ಇರುತ್ತಲ್ವ, ಅಲ್ಲಿ ಇಲ್ಲಿ ಸ್ಮಾಲಾಗಿ ಒಂದು ಆ ಬಾರ್ಡ್ರಷ್ಟು ಇಷ್ಟು ಫೋಲ್ಡ್ ಮಾಡಿಕೊಂಡು ಮತ್ತೆ ಅದೇ ಮೆಷರ್ ತಗೊಂಡು ಅದು ಎಷ್ಟು ಬರುತ್ತೋ ಅಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಮ ಸ್ಯಾರಿ ಪ್ಲೀಟಿಂಗ್ ನೀಟಾಗಿರುತ್ತೆ. ಇದನ್ನು ಉಲ್ಟಾ ಮಾಡಿದ್ರೆ ನಿಮ್ಮ ಪ್ಲೀಟ್ಸ್ ನೋಡಿ, ಚೆಸ್ಟ್ ಪ್ಲೀಟ್ಸ್ ಎಲ್ಲ ನಿಮ್ಮ ಸ್ಯಾರಿ ಮೇಲೆ ಬಂತು, ಪಲ್ಲು ಪ್ಲೀಟ್ಸ್ ಕೂಡ ನಿಮ್ಮ ಸ್ಯಾರಿ ಮೇಲೆ ತೋರಿಸ್ತಾ ಇದೆ. ಇದನ್ನು ಪಲ್ಲುನ ನೀಟಾಗಿ ಈ ಥರ ನೀವು ರೋಲ್ ಮಾಡ್ಕೊಳ್ಳಿ. ಅಷ್ಟೇ, ನಿಮ್ಮ ಸ್ಯಾರಿ ಇವಾಗ ರೆಡಿಯಾಗಿದೆ. ನಿಮ್ಮ ಮನೇಲೇ ನೀವು ಈ ಥರ ಸ್ಯಾರಿ ಪ್ಲೇಟಿಂಗ್ ಮಾಡಿಕೊಂಡು ಫಂಕ್ಷನ್ಗೆಲ್ಲ ನೀವು ಮುಂಚೆನೇ ಪ್ಲೇಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ತುಂಬ ಈಸಿನೂ ಆಗುತ್ತೆ. ನೋಡಿ ರೆಸ್ಟ್ ಆಫ್ ದ ಪಲ್ಲುನ ಈ ಥರ ಫೋಲ್ಡ್ ಮಾಡಿ ಅಲ್ಲಿ ಐದರ್ ಅಲ್ಲಿ ಪಿನ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಕೂಡ ಸಿಕ್ಕಿಸ್ಬೋದು. ನಿಮ್ಮ ಪ್ಲೇಟಿಂಗ್ ಇವಾಗ ರೆಡಿಯಾಗಿದೆ. ಇದನ್ನು ನೀವು ಏನು ಕ್ರಷ್ ಮಾಡಿದ್ರು, ನೀಟಾಗಿ ಅಯನ್ ಮಾಡಿದ್ರೆ ಮಾತ್ರ ನೀವೇನು ಮಾಡಿದ್ರೂ ನಿಮ್ಮ ಸ್ಯಾರಿ ಪ್ಲೇಟಿಂಗ್ ಹಾಳಾಗಲ್ಲ, ಹಾಗೆ ಇರುತ್ತೆ. ನೋಡಿ ನಾನು ಎಷ್ಟು ಸಲ ಮಡಚಿದ್ರೂ ನಿಮ್ಮ ಸ್ಯಾರಿ ಏನೂ ಆಗೋದಿಲ್ಲ. ನೀವು ಯಾರಾದರೂ ಪ್ರೀ ಪ್ಲೀಟಿಂಗ್ ಆರ್ಡರ್ಸ್ ಬೇಕಿದ್ದರೆ ನನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸ್ಯಾರಿ ಪ್ರೀ ಪ್ಲೀಟ್ ರೆಡಿ ಆಯಿತು. ನೀವು ನಿಮ್ಮ ಸ್ಯಾರಿನೂ ಹೀಗೆ ಪ್ರೀ ಪ್ಲೀಟ್ ಮಾಡಿ ನಿಮ್ಮ ಕಮೆಂಟ್ಸ್ನ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.